ಜಂಬೂ ಸವಾರಿಗೆ ಕ್ಷಣಗಣನೆ ಅರಮನೆ ಅಂಗಳದಲ್ಲಿ ವಜ್ರಮುಷ್ಟಿ ಕಾಳಗ ನೋಡಬನ್ನಿ ನಾಡ ಹಬ್ಬವ. ಅರಮನೆ ಆವರಣದಲ್ಲಿ ಇಂದು ಜಗಜ್ಜಟ್ಟಿಗಳ ವಜ್ರಮುಷ್ಟಿ ಕಾಳಗ ನಡೆಯಿತು. ಅರಮನೆಯ ಅಂಬಾವಿಲಾಸದ ಕಲ್ಯಾಣ ಮಂಟಪದ ಎದುರಿನ ಅಖಾಡದಲ್ಲಿ ಈ ವಜ್ರಮುಷ್ಟಿ ಕಾಳಗ ನಡೆಯಿತು. ಎದುರಾಳಿಗಳ ನೆತ್ತರು ಹರಿಯುವವರೆಗೆ ಈ ಕಾಳಗ ನಡೆಯೋದು ವಿಶೇಷ. ಜಗದೀಶ್ ಜಟ್ಟಿ, ಮಹೇಶ್ ಕುಮಾರ್ ಜಟ್ಟಿ, ಶಾಂಭವ ಜಟ್ಟಿ, ವಜ್ರೇಶ್ವರ ಜಟ್ಟಿ ಅಖಾಡದಲ್ಲಿ ಸೆಣಸಿದ್ರು. ಮೈಸೂರು ಅರಮನೆಯಲ್ಲಿ ನಡೆಯುವ 9 ದಿನಗಳ ಖಾಸಗಿ ದರ್ಬಾರ್ ಇಂದು ಅಂತ್ಯವಾಯಿತು. ಅರಮನೆಯ ಅಂಬಾವಿಲಾಸದಿಂದ ಬೆಳ್ಳಿ ರಥದಲ್ಲಿ ಛತ್ರಿ ಚಾಮರ, ಬಿರುದು ಬಾವಲಿಗಳೊಂದಿಗೆ ಮೆರವಣಿಗೆ ತೆರಳಿದರು. ಅರಮನೆ ಆವರಣದಲ್ಲಿರೋ ಶಮಿ ವೃಕ್ಷ ಅಥವಾ ಬನ್ನಿ ಮರಕ್ಕೆ ಪೂಜೆ ಸಲ್ಲಿಸಿದರು. ಇದು ಒಡೆಯರ್ ಅವರ ಖಾಸಗಿ ದರ್ಬಾರ್ನ ಕೊನೆಯ ಪೂಜೆಯೂ ಹೌದು. ರಾಜ ಪೋಷಾಕಿನಲ್ಲಿ ತೆರಳಿದ ಒಡೆಯರ್ ಶಾಸ್ತ್ರೋಕ್ತವಾಗಿ ಪೂಜೆ ಸಲ್ಲಿಸಿ ವಿಜಯದಶಮಿಯ ವಿಧಿವಿಧಾನಗಳನ್ನು ನೆರವೇರಿಸಿದರು. ಮೈಸೂರಿನ ಅರಮನೆ ಆವರಣದಲ್ಲಿ ಇವತ್ತು ಜಗಜ್ಜಟ್ಟಿಗಳ ವಜ್ರಮುಷ್ಟಿ ಕಾಳಗ ನಡೆಯಿತು. ಅರಮನೆಯ ಅಂಬಾವಿಲಾಸದ ಕಲ್ಯಾಣ ಮಂಟಪದ ಎದುರಿನ ಅಖಾಡದಲ್ಲಿ ವಜ್ರಮುಷ್ಟಿ ಕಾಳಗ ನಡೆಯಿತು. ತೀವ್ರ ಕುತೂಹಲ ಕೆರಳಿಸಿತು. 4 ಜನ ಜಗಜ್ಜಟ್ಟಿಗಳು ಎದುರಾಳಿಗಳ ನೆತ್ತರು ಹರಿಯುವವರೆಗೂ ವಿಶಿಷ್ಟ ಕಾಳಗ ನಡೆಯುತ್ತೆ. ಜಗದೀಶ್ ಶೆಟ್ಟಿ, ಮಹೇಶ್ ಕುಮಾರ್ ಜಟ್ಟಿ, ಶಾಂಭವ ಜಟ್ಟಿ ಮತ್ತು ವಜ್ರೇಶ್ವರ ಜಟ್ಟಿ ಅಖಾಡದಲ್ಲಿ ಸೆಣಸಿದರು. ತೀವ್ರ ಕುತೂಹಲ. ಕೊನೆಯ ಒಂದು ವಿಜಯದಶಮಿಯ ದಿನದಲ್ಲಿ ಈ ಒಂದು ವಜ್ರಮುಷ್ಟಿ ಕಾಳಗವನ್ನು ನಡೆಸಲಾಗುತ್ತೆ. ಎದುರಾಳಿಗಳ ನೆತ್ತರು ಹರಿಯುವವರೆಗೂ ಈ ಒಂದು ವಜ್ರಮುಷ್ಟಿ ಕಾಳಗ ನಡೆಯುತ್ತೆ. ಸಾಮಾನ್ಯ ಕುಸ್ತಿ ಸ್ಪರ್ಧೆಯಂತೆ ಅಲ್ಲ ಇದು. ವಿಶೇಷವಾಗಿ ದಸರಾ ಸಂದರ್ಭದಲ್ಲಿ ಮೈಸೂರಿನ ಅರಸರು ಹಿಂದಿನಿಂದ ನಡೆಸ್ಕೊಂಡ್ಬಂದಂತಹ ಒಂದು ಸ್ಪರ್ಧೆ ಇದು. ಮತ್ತು ಇನ್ನೊಂದು ಬನ್ನಿ ಪೂಜೆಯನ್ನು ನೆರವೇರಿಸಲಾಯಿತು ಅರಮನೆ ಆವರಣದಿಂದ. ಮೈಸೂರು ಅರಮನೆಯಲ್ಲಿ 9 ದಿನಗಳ ಕಾಲ ನಡೆಯುವಂತಹ ಖಾಸಗಿ ದರ್ಬಾರ್ ಇವತ್ತು ಅಂತ್ಯಗೊಳಿತು. ಅರಮನೆಯ ಅಂಬಾವಿಲಾಸದಿಂದ ಬೆಳ್ಳಿ ರಥದಲ್ಲಿ ಛತ್ರಿ ಚಾಮರ, ಬಿರುದು ಬಾವಲಿಗಳೊಂದಿಗೆ ಮೆರವಣಿಗೆ ತೆರಳಿದ್ರು. ಅರಮನೆಯ ಆವರಣದಲ್ಲಿರೋ ಶಮಿ ವೃಕ್ಷ ಅಥವಾ ಇದನ್ನು ಬನ್ನಿ ಮರ ಅಂತಲೂ ಕರೀತಾರೆ, ಈ ಒಂದು ವೃಕ್ಷಕ್ಕೆ ಪೂಜೆ ಸಲ್ಲಿಸಿದರು. ಇದು ಒಡೆಯರವರ ಖಾಸಗಿ ದರ್ಬಾರ್ನ ಕೊನೆ ಪೂಜೆನೂ ಹೌದು. ರಾಜ ಪೋಷಾಕಿನಲ್ಲಿ ತೆರಳಿದಂತಹ ಒಡೆಯರವರು ಶಾಸ್ತ್ರೋಕ್ತವಾಗಿ ಪೂಜೆ ಸಲ್ಲಿಸಿದರು. ವಿಜಯದಶಮಿಗಳ ವಿಧಿವಿಧಾನಗಳನ್ನು ನೆರವೇರಿಸಿದರು. ಈ ಕುರಿತು ಮಾಹಿತಿ ಪಡೆಯೋಣ. ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಇವತ್ತು ವಿಜಯದಶಮಿಯ ಕೊನೆ ದಿನ. ಬೆಳ್ಳಿ ರಥದಲ್ಲಿ ಈಗಾಗಲೇ ವಿಧಿವಿಧಾನಗಳನ್ನು ಮುಗಿಸಿದ್ದಾರೆ, ಶಮಿ ವೃಕ್ಷದ ಪೂಜೆಗಳನ್ನು ಮುಗಿಸಿದ್ದಾರೆ, ಹಾಗೆ ಜಗಜ್ಜಟ್ಟಿಗಳ ಒಂದು ಕುಸ್ತಿ ಪಂದ್ಯ ಕೂಡ ನಡೀತಾ ಇದೆ. ಇದರ ಸಂಭ್ರಮ ಹೇಗಿದೆ ಮೈಸೂರಿನಲ್ಲಿ ನಾಗರಾಜ್?
ಖಂಡಿತವಾಗ್ಲೂ ಗುರುಪ್ರಸಾದ್, ಈಗಾಗಲೇ ನಾಡ ಹಬ್ಬ ದಸರೆ 401ನೆಯ ದಸರೆಯ ಜಂಬೂ ಸವಾರಿಗೆ ಕ್ಷಣಗಣನೆ ಆರಂಭವಾಗಿದೆ. ಇದಕ್ಕಿಂತ ಮುಂಚಿತವಾಗಿ ಏನು ರಾಜವಂಶಸ್ಥರಾಗಿದ್ದಂಥ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅವರ ಖಾಸಗಿ ದರ್ಬಾರ್ನ ಅಂತ್ಯದ ಅಂತಿಮ ಹಂತದ ಪೂಜೆಗಳು ನಡೆದವು. ಅಂದರೆ ಮೊದಲು ಅದರ ರಾಜವಂಶಸ್ಥರು, ಮೈಸೂರಿನ ರಾಜರು ಸಾಹಸ ಕ್ರೀಡೆಗಳಿಗೆ ಹೆಸರುವಾಸಿಯಾದವರು. ಹೀಗಾಗಿ ಅವರ ದರ್ಬಾರ್ ಯಾವತ್ತೂ ಕೂಡ ಅಂತ್ಯ ಆಗೋದು ಸಾಹಸದ ಕ್ರೀಡೆ ಮೂಲಕವಾಗಿ. ಹೀಗಾಗಿ ವಜ್ರಮುಷ್ಟಿ ಕಾಳಗ ಇವತ್ತು ಮೈಸೂರಿನ ಅಂಬಾವಿಲಾಸ್ ಆವರಣದ ಒಳಗಿನ ಒಂದು ಆವರಣದಲ್ಲಿ ನಡೆಯಿತು. ಈ ವಜ್ರಮುಷ್ಟಿ ಕಾಳಗದೇ ದೊಡ್ಡ ಒಂದು ವಿಶೇಷತೆ ಅಂತ ಹೇಳುವುದು ಗುರುಪ್ರಸಾದ್. ಜಟ್ಟಿಗಳು ಕೈಗೆ ಕಬ್ಬಿಣದ ಏನು ಚೂಪಾದ ಇದನ್ನ ಹಾಕೊಂಡು ಎದುರುಗಡೆಯವರಿಗೆ ಸೆಣಸ್ತಾರೆ. ಏನು ತಮ್ಮ ಪ್ರತಿಸ್ಪರ್ಧಿಯ ಬೆನ್ನಿನಲ್ಲಿ ಅಥವಾ ಎದೆಯ ಭಾಗದಲ್ಲಿ ರಕ್ತ ಬರೋವರೆಗೂ ಕೂಡ ಇವರು ಸೆಣಸ್ತಾರೆ. ಹೀಗಾಗಿ ಇದು ಅತ್ಯಂತ ರೋಮಾಂಚಕಾರಿಯಾಗಿತ್ತು ಅಂತಲೇ ಹೇಳಿದ್ರೆ ತಪ್ಪಾಗಲಾರದು. ಇದು ಮುಗಿದ ನಂತರವಾಗಿ ಏನು ಮೈಸೂರಿನ ರಾಜವಂಶಸ್ಥರಾಗಿರುವಂತಹ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅವರು ಅಂಬಾವಿಲಾಸ್ನ ಅರಮನೆಯಿಂದ ತಮ್ಮ ದರ್ಬಾರ್ನ ಅಂತ್ಯದ ಮೆರವಣಿಗೆಯನ್ನು ನಡೆಸ್ತಾರೆ. ಅಂದರೆ ಬೆಳ್ಳಿ ರಥದಲ್ಲಿ ಅವರು ಆಗಮಿಸಿ ಬನ್ನಿ ಪೂಜೆಯನ್ನು ಈಗಾಗಲೇ ನೆರವೇರಿಸಿ ವಾಪಸ್ ಅವರಿಗೆ ಮತ್ತೆ ಅರಮನೆಗೆ ತೆರಳಿದ್ದಾರೆ. ಅಲ್ಲಿಗೆ ಖಾಸಗಿ ದರ್ಬಾರ್ ಮುಕ್ತಾಯವಾಗ್ತದೆ ಗುರುಪ್ರಸಾದ್. ಈಗಾಗಲೇ ಒಟ್ಟಾರೆಯಾಗಿ ಈಗ 12:47ಕ್ಕೆ ನಡೆಯಲಿರುವಂತಹ ಜಂಬೂ ಸವಾರಿಯ ಮೆರವಣಿಗೆ ಹಿನ್ನೆಲೆಯಲ್ಲಿ ಮೈಸೂರಿನ ಅರಮನೆಯ ಆವರಣದಲ್ಲಿ ಸಂಪೂರ್ಣವಾದಂತಹ ಸಿದ್ಧತೆಗಳು ಈಗಾಗಲೇ ನಡೆದಿವೆ. ನೀವೀಗ ನೋಡ್ತಾ ಇದ್ದೀರಾ, ಎಲ್ಲ ರೀತಿಯಾದಂತಹ ಆಸನಗಳ ವ್ಯವಸ್ಥೆಗಳನ್ನ ಮಾಡಲಾಗಿದೆ. ಇಲ್ಲಿ 500 ರೂಪಾಯಿ ಟಿಕೆಟ್ ಅವರಿಗೆ, 1000 ರೂಪಾಯಿ ಟಿಕೆಟ್ ಅವರಿಗೆ, ಜೊತೆಗೆ ಗೋಲ್ಡನ್ ಕಾರ್ಡ್ ಹೊಂದಿರುವವರಿಗೆ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಏನು ಸೀಟ್ಗಳನ್ನ ವ್ಯವಸ್ಥೆ ಮಾಡಲಾಗಿದೆ. ಈಗಾಗಲೇ ಅರಮನೆಯ ಆವರಣದ ಒಳಗೆ ಬರೋದಕ್ಕೆ ಇನ್ನೂ ಕೂಡ ಸಾರ್ವಜನಿಕರಿಗೆ ಪ್ರವೇಶಗಳನ್ನ ಕಲ್ಪಿಸಿಲ್ಲ. ಹೀಗಾಗಿ ಅತ್ಯಂತ ಕಡಿಮೆ ಸಂಖ್ಯೆಯಲ್ಲಿ ಈಗ ಜನರಿದ್ದಾರೆ. ಆದರೆ ಏನು ನಗರದ ಹೊರಭಾಗದಲ್ಲಿ ಅಂದರೆ ಅಂಬಾರಿ ಸಾಗುವಂಥ ಹೊರಭಾಗದ ಪ್ರದೇಶಗಳಲ್ಲಿ ಈಗಾಗಲೇ ಜನರು ಬಂದು ಕೂತಿದ್ದಾರೆ. ಇಲ್ಲಿ ಕೆಲವು ಅಂದರೆ ಖಾಸಗಿ ದರ್ಬಾರ್ಗೆ ಬಂದಂಥ ಕೆಲವೊಂದಿಷ್ಟು ಜನರು ಮತ್ತು ಮಾವುತರು ಮತ್ತು ಕಾವಾಡಿಗಳ ಕುಟುಂಬ ವರ್ಗದವರು ಮತ್ತು ಪೊಲೀಸ್ ಪೇದೆಗಳು ಮತ್ತು ಅವರ ಕುಟುಂಬ ವರ್ಗದವರು ಮಾತ್ರ ಇದರಲ್ಲಿ ಕೂತರೆ. ಇನ್ನು ಬಹುತೇಕ ಪ್ರದೇಶದಲ್ಲಿ ಇನ್ನು ಖಾಲಿ ಇದೆ. ಅದಕ್ಕೆ ಕಾರಣ ಏನು ಅಂದರೆ ಅರಮನೆಯ ಆವರಣದೊಳಗೆ ಇನ್ನು ಸಾರ್ವಜನಿಕರಿಗೆ ಇನ್ನು ಪ್ರವೇಶ ನೀಡಿಲ್ಲ. ಆದರೆ ಏನು ಜಂಬೂ ಸವಾರಿ ಸಾಗುವಂತಹ ರಸ್ತೆಯ ಪ್ರತಿ ಇಕ್ಕೆಲಗಳಲ್ಲೂ ಕೂಡ ಈಗಾಗಲೇ ಜನರು ಜಮಾಯಿಸಿದ್ದಾರೆ. ಮೈಸೂರಿನಲ್ಲಿ ಹೇಳಿ ಕೇಳಿ ಇವತ್ತು ಜಾಸ್ತಿ ಬಿಸಿಲಿದೆ. ಬಿಸಿಲು ಜಾಸ್ತಿ ಇದ್ರೂ ಕೂಡ ಜನರು ಈ ಬಿಸಿಲಿನ ನಡುವೆ ಅಂಬಾರಿಯನ್ನು ನೋಡೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ ಗುರುಪ್ರಸಾದ್. ಓಕೆ, ಇವತ್ತು ಜಂಬೂ ಸವಾರಿಗೆ ಇಡೀ ವಿಶ್ವವೇ ಎದುರು ನೋಡ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜಂಬೂ ಸವಾರಿ ಶುರುವಾಗುತ್ತೆ. ಇದನ್ನ ಕಣ್ತುಂಬಿಕೊಳ್ಳೋದಕ್ಕೆ ಮೈಸೂರಿನ ನಾಗರಿಕರು, ಇಡೀ ವಿಶ್ವದ ನಾಗರಿಕರು ಕಾಯ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಅಲ್ಲಿನ ಸಾರ್ವಜನಿಕರಿಗೆ ಪ್ರವೇಶ ಈಗಾಗಲೇ ಕಲ್ಪಿಸಲಾಗಿದೆಯಾ? ಮತ್ತೆ ಜಂಬೂ ಸವಾರಿಯ ವಿಶೇಷತೆಗಳೇನು ನಾಗರಾಜ್? ಗುರುಪ್ರಸಾದ್, ಖಂಡಿತವಾಗ್ಲೂ ಈಗಾಗಲೇ ಏನು ಜಂಬೂ ಸವಾರಿಯನ್ನು ನೋಡೋದಕ್ಕೆ ಸಲುವಾಗಿ ಲಕ್ಷಾಂತರ ಜನರು ದೇಶದ ವಿವಿಧ ರಾಜ್ಯಗಳಿಂದ, ವಿದೇಶಗಳಿಂದ ಲಕ್ಷಾಂತರ ಜನ ಪ್ರವಾಸಿಗರು ಈಗಾಗಲೇ ಮೈಸೂರಿನ ತೆಕ್ಕೆಯಲ್ಲಿದ್ದಾರೆ. ಅವರೆಲ್ಲರೂ ಕೂಡ ಜಂಬೂ ಸವಾರಿಯ ಆರಂಭದ ಕ್ಷಣಕ್ಕಾಗಿ ಕಾಯ್ತಾ ಇದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಏನು ಒಂದು ರೋಮಾಂಚಕರವಾದಂತಹ ದೃಶ್ಯ, ಸ್ವರ್ಗವೇ ಧರೆಗಿಳಿಯುವಂತಹ ಕ್ಷಣ 12:47ಕ್ಕೆ ಬರುತ್ತೆ. ಮುಖ್ಯಮಂತ್ರಿಗಳಾಗಿರುವಂತಹ ಸದಾನಂದ ಗೌಡ ಅವರು ನಂದಿ ಪೂಜೆಯ ನೆರವೇರಿಸಿದ ನಂತರದಲ್ಲಿ ಜಂಬೂ ಸವಾರಿಗೆ ಚಾಲನೆಯನ್ನು ನೀಡ್ತಾರೆ. ಈ ಬಾರಿಯ ಪ್ರಮುಖ ವಿಶೇಷತೆಗಳು ಏನು ಅಂದರೆ ಗುರುಪ್ರಸಾದ್, ಎಂದಿನಂತೆ ಈ ಬಾರಿ ಸ್ತಬ್ಧ ಚಿತ್ರಗಳಿದ್ದಾವೆ. ಆದರೆ ಈ ಬಾರಿ 34 ಸ್ತಬ್ಧ ಚಿತ್ರಗಳನ್ನ ಮಾಡಲಾಗಿದೆ. 18ಕ್ಕೂ ಹೆಚ್ಚು ಜನಪದ ಕಲಾ ತಂಡಗಳು ಇವೆ. ಈ ಬಾರಿ ಸ್ತಬ್ಧ ಚಿತ್ರಗಳನ್ನ ರಾಜ್ಯದ ಪರಂಪರೆ, ಸಂಸ್ಕೃತಿಯನ್ನು ಬಿಂಬಿಸುವ ಸಲುವಾಗಿ, ಜೊತೆಗೆ ಖ್ಯಾತನಾಮ ಕವಿಗಳ ಸಾಹಸಗತೆಗಳು ಮತ್ತು ಸಾಹಿತ್ಯದ ಪುಸ್ತಕಗಳು ಮತ್ತು ಸಾಹಿತ್ಯವನ್ನು ಪ್ರಸಾರ ಮಾಡುವಂತಹ ಉದ್ದೇಶದಿಂದ ಈ ಬಾರಿ ಸ್ತಬ್ಧ ಚಿತ್ರಗಳನ್ನ ಸಿದ್ಧಪಡಿಸಲಾಗಿದೆ. ನಿಜಕ್ಕೂ ಕೂಡ ಸ್ತಬ್ಧ ಚಿತ್ರಗಳು ಇಷ್ಟು ವರ್ಷಗಳ ಕಾಲ ಏನಾಗ್ತಾ ಇತ್ತು ಅಂದರೆ ಗುರುಪ್ರಸಾದ್, ಅದೊಂಥರ ರೋಟೀನ್ ಆಗಿಬಿಟ್ಟಿತ್ತು. ಹೋದ ವರ್ಷ ಬಂದಂತಹ ಸ್ತಬ್ಧ ಚಿತ್ರಗಳೇ ಈ ವರ್ಷವೂ ಕೂಡ ಅದೇ ವಿಷಯದೊಂದಿಗೆ ಬರ್ತಾ ಇದ್ವು. ಆದರೆ ಈ ಬಾರಿ ಜಿಲ್ಲಾಡಳಿತ ಅದನ್ನು ಸಂಪೂರ್ಣವಾಗಿ ನಿಷೇಧಿಸಿದೆ. ಪ್ರತಿಯೊಂದು ಜಿಲ್ಲೆಯು ಕಳೆದ ವರ್ಷಗಳಲ್ಲಿ ಮಾಡಿದಂಥ ಯಾವುದೇ ಸ್ತಬ್ಧ ಚಿತ್ರಗಳನ್ನು ಮಾಡಕೂಡದು, ಹೊಸ ವಿಷಯದೊಂದಿಗೆ ನೀವು ಮೆರವಣಿಗೆಗೆ ಬರಬೇಕು ಅಂತ ಹೇಳಿದ್ರಿಂದ ಹಿನ್ನೆಲೆಯಲ್ಲಿ ನಿಜಕ್ಕೂ ಕೂಡ ಒಂದು ದಸರಾದ ಮೆರವಣಿಗೆ ನಿಜಕ್ಕೂ ಕೂಡ ಬಾರಿ ಉತ್ತಮವಾಗಿರುತ್ತೆ. ಜೊತೆಗೆ ರೋಟೀನ್ ಆದಂತಹ ಸ್ತಬ್ಧ ಚಿತ್ರವನ್ನು ಈ ಬಾರಿ ನಿಲ್ಲಿಸಲಾಗಿದೆ ಗುರುಪ್ರಸಾದ್. ಓಕೆ, ಮೈಸೂರು ದಸರಾದಲ್ಲಿ ಸಾಂಪ್ರದಾಯಿಕ ಒಂದು ಶಾಸ್ತ್ರೋಕ್ತರ ವಿಧಿವಿಧಾನ ಅಂತಂದರೆ ಬನ್ನಿ ಪೂಜೆ ನೆರವೇರಿಸೋದು, ಇದನ್ನು ಇವತ್ತು ಒಡೆಯರ್ ಅವರು ನೆರವೇರಿಸಿದ್ದಾರೆ. ಇದರ ಹಿನ್ನೆಲೆ ಹಾಗೂ ಮಹತ್ವ ಏನು ಕೆ ಪಿ ನಾಗರಾಜ್? ಖಂಡಿತವಾಗ್ಲೂ ಗುರುಪ್ರಸಾದ್, ಏನು ವಿಜಯದಶಮಿ ದಿನ ಪ್ರತಿಯೊಬ್ಬರು ಮನೆಯಲ್ಲಿ ಹಿರಿಯರಿಗೆ ಏನು ಬನ್ನಿಯನ್ನು ನೀಡಿ ಅವರ ಕಾಲಿಗೆ ನಮಸ್ಕಾರ ಮಾಡಿಕೊಂಡು ಅವರಿಂದ ಆಶೀರ್ವಾದ ಪಡಿತಾರೆ. ಅಂದರೆ ನಾವು ನಿನ್ನೆ ಮಾಡಿದಂಥ ಯುದ್ಧದಲ್ಲಿ ಮತ್ತು ಮುಂದೆ ಮಾಡುವಂಥ ಯುದ್ಧದಲ್ಲಿ ನಮಗೆ ಜಯ ಬೇಕು ಎನ್ನುವಂಥ ಕಾರಣದಿಂದ ಈ ವಿಜಯದಶಮಿ, ಈ ಬನ್ನಿ ಪೂಜೆಯನ್ನು ಮಾಡ್ತಾರೆ. ಮೈಸೂರಿನ ಮಹಾರಾಜರನ್ನು ಕೂಡ ಅಷ್ಟೇ ಗುರುಪ್ರಸಾದ್, ಈಗಾಗಲೇ ಅವರು ಹಿಂದೆ ಗೆದ್ದಿರಂಥ, ಅಂದರೆ ಈ ವರ್ಷದಲ್ಲಿ, ಅಂದರೆ ವಿಜಯದಶಮಿಗಿಂತ ಹಿಂದಿನ ದಿನದವರೆಗೂ ಗೆದ್ದಂಥ ವಿಜಯದಲ್ಲಿ ನನಗೆ ವಿಜಯ ಕೊಟ್ಟಿದ್ದಕ್ಕೆ ತಾಯಿ ನಿನಗೆ ಧನ್ಯವಾದ, ಜೊತೆಗೆ ಮುಂದೆ
ನಡೆಯುವಂಥ ಯುದ್ಧಗಳು, ಮುಂದೆ ನಡೆಯುವಂಥ ಎದುರಾಗುವಂಥ ಸಂಕಷ್ಟಗಳನ್ನ ಎದುರಿಸೋದಕ್ಕೆ ನನಗೆ ಶಕ್ತಿ ಕೊಡು, ಅಲ್ಲಿ ನನಗೆ ವಿಜಯ ಮಾಡು ಅಂತ ಹೇಳ್ಕೊಂಡು ಇವರು ಬನ್ನಿ ಮರಕ್ಕೆ ಪೂಜೆಯನ್ನು ಸಲ್ಲಿಸ್ತಾರೆ. ಬನ್ನಿ ಮರ ಇರೋದು ಅರಮನೆಯ ಆವರಣದೊಳಗಿನ ದೇವಸ್ಥಾನದ ಒಳಗೆ ಬನ್ನಿ ಮರ ಇದೆ. ಹಿಂದೆ ಮೈಸೂರಿನ ಮಹಾರಾಜರು ಹಿಂದೆ ಈ ರೀತಿಯಾಗಿ ದಸರಾ ನಡೀತಾ ಇರಲ್ಲ, ಅದು ಚಾಮುಂಡೇಶ್ವರಿ ತಾಯಿಯನ್ನು ಒತ್ತು ಅಂಬಾರಿ ಸಾಕ್ತಾ ಇರಲ್ಲ. ಹಿಂದೆ ಮಹಾರಾಜರು ಮಾತ್ರ ಅಂಬಾರಿಯನ್ನು ಒತ್ತಿ ಬರ್ತಾ ಇದ್ರು. ಅದೇ ಸಂದರ್ಭದಲ್ಲಿ ಅವರು ಏನು ಬನ್ನಿ ಮರದ ಬಳಿ ನಿಂತ್ಕೊಂಡು ಪೂಜೆಯನ್ನು ಮಾಡ್ತಾ ಇದ್ರು. ಆದರೆ ಈಗ ತಾಯಿ ಚಾಮುಂಡಿಯನ್ನು ಒತ್ತು ಅಂಬಾರಿಯಲ್ಲಿ ಸಾಗೋದ್ರಿಂದಾಗಿ ಒಡೆಯರವರು ಬೆಳ್ಳಿ ರಥದಲ್ಲಿ ಬಂದು ತಮ್ಮ ಸಂಪ್ರದಾಯವನ್ನು ಮುಂದುವರಿಸಿದ್ದಾರೆ. ಅಂದರೆ ಮುಂದೆ ಬರುವಂಥ ಸಂಕಷ್ಟಗಳನ್ನ ಗೆಲ್ಲಬೇಕು, ಮುಂದೆ ಬರುವಂಥ ಯುದ್ಧಗಳನ್ನ ನಾವು ಗೆಲ್ಲಬೇಕು, ನನಗೆ ಎಲ್ಲದರಲ್ಲೂ ವಿಜಯ ಪ್ರಾಪ್ತಿಯಾಗಬೇಕು, ನನ್ನ ರಾಜ್ಯ ಸುಭಿಕ್ಷವಾಗಿರಬೇಕು ಅನ್ನುವಂಥ ಒಂದು ವಾಡಿಕೆಯಿಂದಾಗಿ ಮೈಸೂರಿನ ಅರಸರು ಈ ರೀತಿಯ ಒಂದು ಸಂಪ್ರದಾಯವನ್ನು ಇಟ್ಕೊಂಡಿದ್ದಾರೆ. ಇದು ಬಹುತೇಕ ಎಲ್ಲ ಜನರು ಕೂಡ ಬನ್ನಿ ಪೂಜೆನ ಆಚರಿಸೋದು ಇದೇ ಉದ್ದೇಶಕ್ಕೋಸ್ಕರ. ಗುರುಪ್ರಸಾದ್. ಓಕೆ, ಥ್ಯಾಂಕ್ ಯು ನಾಗರಾಜ್ ತಮ್ಮೆಲ್ಲ ಮಾಹಿತಿಗೆ. ಬ್ರೇಕ್ ನಂತರ ಸುವರ್ಣ ನ್ಯೂಸ್ ಮುಂದುವರಿಯುತ್ತೆ.